ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 24 ಗಂಟೆಯಿಂದ ಕೂಡ ವ್ಯಾಪಕ ಮಳೆ ಆಗ್ತಾ ಇದೆ. ನಾಳೆ ನಾಡಿದ್ದು ಉತ್ತರ ಕನ್ನಡದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಟ್ಕಳ, ಕುಮಟಾ, ಅಂಕೋಲಾ ಭಾಗದಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಈಗ ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂತದ್ದು. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 24 ಗಂಟೆಯಿಂದ ವ್ಯಾಪಕ ಮಳೆ ಆಗ್ತಾ ಇದೆ. ಜೂನ್ 9 ಮತ್ತು ಜೂನ್ 10ರಂದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಭಟ್ಕಳ ಆಗಿರ್ಬೋದು, ಕಾರವಾರ, ಕುಮಟಾ, ಅಂಕೋಲಾ ಭಾಗದಲ್ಲಿ ಹೆಚ್ಚು ಮಳೆ ಸುರಿತಾ ಇದೆಯಂತೆ. ಇದೀಗ ಇದೇ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಲೆನಾಡು ಭಾಗದಲ್ಲೂ ಕೂಡ ಅಬ್ಬರದ ಮಳೆ ಪ್ರಾರಂಭ ಆಗಿದೆ. ಇನ್ನು ಹೆಚ್ಚಿನ ಮಳೆ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಸೂಚನೆ ಕೊಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ 11ನೇ ತಾರೀಕು ಕೂಡ ಅಬ್ಬರದ ಮಳೆ ಸುರಿಯುವಂತಹ ಸೂಚನೆಯನ್ನು ನೀಡಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಅಗತ್ಯ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಕರಾವಳಿ ತೀರ ಭಾಗದಲ್ಲಿ ಸಮುದ್ರ ಭಾಗಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ. ಜೊತೆಗೆ ಮೀನುಗಾರರಿಗೂ ಕೂಡ ನಿರ್ಬಂಧ ಇರುವಂಥದ್ದು. ನಾವಿವತ್ತು ಕಾರವಾರದ ಕಡಲ ತೀರ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಮುಂಗಾರು ಮಳೆ ಆರಂಭ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಈ ಭಾಗದಲ್ಲಿ ನಿಷೇಧವನ್ನು ಹೇರುವಂತಹ ಸೂಚನಾ ಫಲಕವನ್ನು ಈಗ ಜಿಲ್ಲಾಡಳಿತ ಅಳವಡಿಸಿದೆ. ಇನ್ನು ಪ್ರವಾಸಿಗರು ಕೂಡ ಸಮುದ್ರ ಭಾಗದಲ್ಲಿ ಪ್ರವಾಸಿಗರು ತೆರಳದಂತೆ ಸೂಚನೆಯನ್ನು ನೀಡಿರುವಂಥದ್ದು, ಜೊತೆಗೆ ನಿರ್ಬಂಧ ಇರುವಂಥದ್ದು. ಇನ್ನು ಜಲಸಾಹಸ ಕ್ರೀಡೆ ಕೂಡ ಜಿಲ್ಲಾದ್ಯಂತ ನಿರ್ಬಂಧವನ್ನು ಹೇರಿದೆ. ಇನ್ನು ನಾನು ನಿಮಗೆ ಈಗ ಕಡಲ ತೀರ ಭಾಗದಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇದೆ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೇನೆ. ನಾವೀಗ ರವೀಂದ್ರನಾಥ ಕಡಲ ತೀರ ಭಾಗದಲ್ಲಿದ್ದೀವಿ. ನಿಮಗೆ ಈ ಭಾಗದಲ್ಲಿ ತೋರಿಸ್ತೀನಿ ಕಡಲು ಯಾವ ರೀತಿ ತನ್ನ ರೌದ್ರ ನರ್ತನವನ್ನು ಮಾಡ್ತಾ ಇದೆ ಅಂತೇಳಿ. ಯಾಕೆಂತಂದರೆ ಹವಾಮಾನ ಇಲಾಖೆ ಮಾಹಿತಿಯಂತೆ 40ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಕಡಲು ಅಬ್ಬರ ಹೆಚ್ಚಾಗಲಿದೆ ಅನ್ನುವಂತಹ ಒಂದು ಸೂಚನೆ ನೀಡಿದೆ. ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಅಲೆಗಳ ಅಬ್ಬರ ಕೂಡ ಹೆಚ್ಚಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಕಡಲ ತೀರ ಭಾಗದಲ್ಲಿ ಹೆಚ್ಚಿನ ಒಂದು ಕಡಲ ಕೊರೆತ ಆಗುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಸಮುದ್ರ ತೀರ ಭಾಗದಲ್ಲಿ ಈಗ ಕಡಲ ಕೊರೆತ ಪ್ರಾರಂಭವಾಗಿರುವಂಥದ್ದು. ಅಲೆಗಳ ಅಬ್ಬರ ಪ್ರತಿ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂಥದ್ದು. ಜೊತೆಗೆ ಈ ಸುತ್ತಮುತ್ತಲಿರುವಂತಹ ಕಸಕಡ್ಡಿಗಳು ಮತ್ತು ತ್ಯಾಜ್ಯಗಳು ಈಗ ಕಡಲ ತೀರ ಭಾಗದಲ್ಲಿ ಈಗ ಬಂದು ಬಿದ್ದಿರುವಂಥದ್ದನ್ನು ನೀವು ಗಮನಿಸ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಕಡಲ ತೀರ ಭಾಗದಲ್ಲಿರುವಂತಹ ಕೊಳಚೆಗಳನ್ನು ನೀವು ನೋಡ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ಗಳಿರ್ಬೋದು, ಕಸಕಡ್ಡಿಗಳಿರ್ಬೋದು, ಎಲ್ಲವೂ ಕೂಡ ತೀರ ಭಾಗದಲ್ಲಿ ಈಗ ಸಂಗ್ರಹಣೆ ಆಗಿದೆ. ಜೊತೆಗೆ ಈ ಭಾಗದಲ್ಲಿ ಏನು ಕಡಲ ಕೊರೆತ ಪ್ರಾರಂಭವಾಗಿದೆ, ಈ ಭಾಗದಲ್ಲಿ ನೀರುಗಳು ಕೂಡ ಒಂದು ಭಾಗದಲ್ಲಿ ಈಗ ಹೆಚ್ಚು ಸಮುದ್ರಕ್ಕೆ ಸೇರ್ತಾ ಇರುವಂಥದ್ದನ್ನು ನೀವು ನೋಡ್ಬೋದಾಗಿದೆ. ಕಡಲ ತೀರ ಅಬ್ಬರದಲ್ಲಿ ಈಗ ಕಡಲ ಕೊರೆತವು ಕೂಡ ಪ್ರಾರಂಭವಾಗಿರುವಂಥದ್ದು. ಜೊತೆಗೆ ಜಿಲ್ಲೆಯಲ್ಲಿ ಸುತ್ತಮುತ್ತ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಕುಮಟಾ ಭಾಗದಲ್ಲಿ ಒಂದು ಹೆಚ್ಚಿನ ಮಳೆ ಆಗ್ತಾ ಇರುವಂಥದ್ದು. ಕುಮಟಾ ಭಾಗದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಆ ಭಾಗದಲ್ಲಿ ಕೂಡ ಹೆದ್ದಾರಿ ಪ್ರದೇಶಗಳಲ್ಲಿ ನೀರು ನಿಲ್ತಾ ಇರುವಂಥದ್ದು. ಇನ್ನು ಅಂಕೋಲಾ ಭಾಗದಲ್ಲಿ ಕೂಡ ಹೆಚ್ಚಿನ ಮಳೆ ಆದ್ದರಿಂದ ರಸ್ತೆಗಳಲ್ಲಿ ನೀರು ನಿಂತು ಸಾಕಷ್ಟು ಸವಾರರಿಗೆ ತೊಂದರೆ ಆಗಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮಳೆಯ ಅಬ್ಬರ ಹೆಚ್ಚಾಗಿದೆ. ಜೂನ್ 11ರವರೆಗೂ ಕೂಡ ಹೆಚ್ಚಿನ ಮಳೆ ಇರುವಂತಹ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಹೀಗಾಗಿ ಮತ್ತಷ್ಟು ಮಳೆ ಬಂದರೆ ಕಡಲ ತೀರ ಭಾಗದಲ್ಲಿ ಸಾಕಷ್ಟು ಅನಾಹುತಗಳಾಗ್ತವೆ. ಅದಲ್ಲದೆ ಮಲೆನಾಡು ಭಾಗದಲ್ಲಿ ಕೂಡ ಗುಡ್ಡ ಕುಸಿಯುವಂತಹ ಆತಂಕ ಇರುವಂಥದ್ದನ್ನು ಕಾಣಬಹುದಾಗಿದೆ. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.